Hi, hello, my dear viewers. Welcome back to my channel Easy English with Suvarna. In this video, you are going to learn some important basic English sentence which are very useful to learn and improve your spoken English. Before that, if you are new to my channel or if you haven't subscribed to my channel yet, please subscribe to my channel, press the bell icon, then select all. Please share this video to your friends through WhatsApp group and in your Facebook page. Without any further ado, let's get started. All of us ಇದನ್ನು ಸಬ್ಜೆಕ್ಟ್ ಪ್ಲೇಸಲ್ಲೂ ಬಳಸ್ಬೋದು, ಆಬ್ಜೆಕ್ಟ್ ಪ್ಲೇಸಲ್ಲೂ ಬಳಸ್ಬೋದು. ಸಬ್ಜೆಕ್ಟ್ ಪ್ಲೇಸಲ್ಲಿ ಬಳಸಿದಾಗ ನಂತರ ಬರುವಂಥ ಹೆಲ್ಪಿಂಗ್ ವರ್ಬು ಯಾವಾಗಲೂ ಫ್ಲೂರಲ್ ಫಾರ್ಮಲ್ಲೇ ಇರಬೇಕು. ಆರ್ ಬಳಸಬೇಕು ಅಥವಾ ವರ್ಬ್ ಬಳಸಬೇಕು, ಹ್ಯಾವ್ ಬಳಸಬೇಕು, ಹ್ಯಾಡ್ ಅಥವಾ ಎನಿ ಮಾಡೆಲ್ ವರ್ಬನ್ನು ಕೂಡ ಬಳಸ್ಬೋದು. ಆದರೆ ಬೇಸ್ ಫಾರ್ಮ್ ವರ್ಬನ್ನು ಮಾತ್ರ ಬಳಸಬೇಕು, ಎಸ್ ಫಾರ್ಮ್ ವರ್ಬನ್ನು ಬಳಸಬಾರ್ದು. ಓಕೆ, ಇದರ ಕನ್ನಡ ಅರ್ಥ ನಾವೆಲ್ಲರೂ. ಇಲ್ಲಿ ಸ್ಪೀಕರು ತನ್ನನ್ನು ಸೇರಿದಂತೆ ಒಂದು ಗ್ರೂಪನ್ನು ರೆಪ್ರೆಸೆಂಟ್ ಮಾಡಿ ಹೇಳುವಂಥ ಸಂದರ್ಭದಲ್ಲಿ ಆಲ್ ಆಫ್ ಅಸ್ ಅನ್ನೋದನ್ನು ಬಳಸಬೇಕಾಗುತ್ತೆ. ಓಕೆ, ಒಂದಷ್ಟು ಉದಾಹರಣಾ ವಾಕ್ಯಗಳನ್ನು ಎಕ್ಸಾಂಪಲ್ ಸೆಂಟೆನ್ಸಸ್ಸನ್ನು ಈಗ ನೋಡೋಣ. ಓಕೆ, All of us will go to movie today. All of us will go to movie today. ಇವತ್ತು ನಾವೆಲ್ಲ ಸಿನಿಮಾಗೆ ಹೋಗುತ್ತೇವೆ. ಆಲ್ ಆಫ್ ಯು ಈ ಒಂದು ಗ್ರೂಪ್ ಆಫ್ ವರ್ಡ್ಸನ್ನು ನಾವು ಬೇರೆಯವರಿಗೆ, ಅಂದರೆ ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿಗೆ ಹೇಳುವಂಥ ಸಂದರ್ಭದಲ್ಲಿ ಈ ಒಂದು ಗ್ರೂಪ್ ಆಫ್ ವರ್ಡ್ಸನ್ನು ಬಳಸ್ತೀವಿ. ಇದರ ಕನ್ನಡ ಅರ್ಥ ನೀವೆಲ್ಲರೂ. ಇಲ್ಲಿಯೂ ಕೂಡ ಫ್ಲೂರಲ್ ಫಾರ್ಮ್ಸ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಜೊತೆಗೆ ಮಾಡೆಲ್ ವರ್ಬ್ಗಳನ್ನು, ಯಾವುದೇ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಆದರೆ ಫಸ್ಟ್ ಫಾರ್ಮ್ ವರ್ಬ್ಗಳಲ್ಲಿ ಬೇಸ್ ಫಾರ್ಮ್ ವರ್ಬನ್ನೇ ಬಳಸಬೇಕು, ಎಸ್ ಫಾರ್ಮ್ ವರ್ಬನ್ನು ಬಳಸಬಾರ್ದು. ಇದು ಕೂಡ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಪ್ಲೇಸಲ್ಲಿ ಬಳಸಬಹುದಾದಂತಹ ಒಂದು ಫ್ರೇಸ್ ಆಗಿದೆ. All of you made a big mistake. All of you made a big mistake. ನೀವೆಲ್ಲರೂ ದೊಡ್ಡ ತಪ್ಪು ಮಾಡಿದ್ದೀರಿ. ಆಲ್ ಆಫ್ ದೆಮ್ ಉದಾಹರಣೆಗೆ ನೋಡಿ, ನಾನು ಅವರೆಲ್ಲರನ್ನು ನಂಬುವುದಿಲ್ಲ ಅಥವಾ ನಾನು ಅವುಗಳೆಲ್ಲವನ್ನು ನಂಬುವುದಿಲ್ಲ ಅಂತ ಈ ಥರ ಒಂದು ವಾಕ್ಯಗಳನ್ನು ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ. ಅದನ್ನು ಹೇಳೋದು ಹೇಗೆ? ಆಲ್ ಆಫ್ ದೆಮ್. ಇದನ್ನು ಕೂಡ ನಾವು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಪ್ಲೇಸಲ್ಲಿ ಬಳಸ್ಬೋದು. ಆಲ್ ಆಫ್ ದೆಮ್ ನಂತರ ಬಳಸುವಂಥ ಹೆಲ್ಪಿಂಗ್ ವರ್ಬು ಯಾವಾಗಲೂ ಫ್ಲೂರಲ್ ಫಾರ್ಮಲ್ಲಿ ಇರ್ತವೆ. ಇವುಗಳ ನಂತರ ಯಾವುದೇ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಜೊತೆಗೆ ಬೇಸ್ ಫಾರ್ಮ್ ವರ್ಬನ್ನು ಬಳಸುವಾಗ V1 ಫಸ್ಟ್ ಫಾರ್ಮ್ ಆಫ್ ವರ್ಬನ್ನು ಬಳಸುವಾಗ ಬೇಸ್ ಫಾರ್ಮ್ ವರ್ಬ್ಗಳನ್ನೇ ಬಳಸಬೇಕು. ಹಾಗಾದರೆ ಈ ಆಲ್ ಆಫ್ ದೆಮ್ನ ಕನ್ನಡ ಅರ್ಥ ಏನು ಅಂತಂದರೆ, ಆಲ್ ಆಫ್ ದೆಮ್ ಅವುಗಳ ಕನ್ನಡ ಅರ್ಥ ಅವರೆಲ್ಲರೂ, ಅವುಗಳೆಲ್ಲವೂ ಅನ್ನೋದನ್ನು ಅರ್ಥ ಬರೋದನ್ನು ನಾವು ಕಾಣ್ಬೋದು. ಉದಾಹರಣೆ ವಾಕ್ಯಗಳನ್ನು ಗಮನಿಸೋಣ. All of them should have come to the function. All of them should have come to the function. ಅವರೆಲ್ಲರೂ ಫಂಕ್ಷನ್ಗೆ ಬರಬೇಕಿತ್ತು. All of them are beautiful. All of them are beautiful. ಅವೆಲ್ಲವೂ ಸುಂದರವಾಗಿವೆ. Some of us ಇಲ್ಲಿ ನೋಡಿ, ಸಮ್ ಆಫ್ ಅಸ್ ಅಂದರೆ ನಮ್ಮಲ್ಲಿ ಒಂದಷ್ಟು ಜನ ಇದ್ದಾರೆ, ಅಲ್ಲಿ ಅಷ್ಟು ಜನರಲ್ಲಿ ಕೆಲವರು, ಒಂದಷ್ಟು ಜನ ಅಂತ ಹೇಳೋ ಸಂದರ್ಭದಲ್ಲಿ ಸಮ್ ಆಫ್ ಅಸ್ ಅಂತ ಹೇಳ್ತೀವಿ. ಈ ಫ್ರೇಸ್ದ ನಂತರ ಬರುವಂಥ ಹೆಲ್ಪಿಂಗ್ ವರ್ಬ್ ಈಗಾಗಲೇ ಹೇಳಿದಂತೆ ಫ್ಲೂರಲ್ ಫಾರ್ಮಲ್ಲಿ ಇರಬೇಕು. ಆರ್ ಬಳಸಬೇಕು ಅಥವಾ ವರ್ಬ್ ಬಳಸಬೇಕು ಅಥವಾ ಹ್ಯಾವ್, ಹ್ಯಾಡ್, ಎನಿ ಮಾಡೆಲ್ ವರ್ಬ್ಸ್ ಅಥವಾ ಫಸ್ಟ್ ಫಾರ್ಮ್ನ ಬೇಸ್ ಫಾರ್ಮ್ ವರ್ಬನ್ನು ಬಳಸಿ ನಾವು ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ. ಇವುಗಳ ಕನ್ನಡ ಅರ್ಥ ನಮ್ಮಲ್ಲಿ
ಕೆಲವರು, ಸ್ವಲ್ಪ ಜನ ಅನ್ನೋ ಅರ್ಥವನ್ನು ಬರೋದನ್ನು ನಾವು ಗಮನಿಸಬಹುದು. ಈಗ ಒಂದಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. Some of us have to go to the meeting. Some of us have to go to the meeting. ನಮ್ಮಲ್ಲಿ ಕೆಲವರು ಸಭೆಗೆ ಹೋಗಬೇಕು. ನಮ್ಮಲ್ಲಿ ಕೆಲವರು ಸಭೆಗೆ ಹೋಗಬೇಕು. Some of you, ನಿಮ್ಮಲ್ಲಿ ಸ್ವಲ್ಪ ಜನ ಅಥವಾ ನಿಮ್ಮಲ್ಲಿ ಕೆಲವರು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಇಂಥ ಕೆಲಸವನ್ನು ಮಾಡಿಲ್ಲ ಅಥವಾ ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಸಮ್ ಆಫ್ ಯು ಅನ್ನೋದನ್ನು ಬಳಸ್ತೀವಿ. ಈ ಸಮ್ ಆಫ್ ಯು ಅನ್ನೋ ಸಬ್ಜೆಕ್ಟ್ ಪ್ಲೇಸಲ್ಲಿ ಬಳಸಿದಾಗ ನಂತರ ಬರುವಂಥ ಎಲ್ಲ ಹೆಲ್ಪಿಂಗ್ ವರ್ಬು ಫ್ಲೂರಲ್ ಫಾರ್ಮಲ್ಲಿ ಇರಬೇಕು ಅಥವಾ ಫಸ್ಟ್ ಫಾರ್ಮಲ್ಲಿ ಬೇಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕು ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಇವುಗಳ ಅರ್ಥ ಸಮ್ ಆಫ್ ಯು ಎಂಬುದರ ಅರ್ಥ ನಿಮ್ಮಲ್ಲಿ ಕೆಲವರು, ನಿಮ್ಮಲ್ಲಿ ಸ್ವಲ್ಪ ಜನ, ನಿಮ್ಮಲ್ಲಿ ಕೆಲವರು ಎಂಬ ಅರ್ಥವನ್ನು ನಾವು ಅರ್ಥೈಸ್ಕೋಬಹುದು. ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನು ನೋಡೋಣ. Some of you haven't submitted the assignment. Some of you haven't submitted the assignment. ನಿಮ್ಮಲ್ಲಿ ಕೆಲವರು ನಿಯೋಜನೆಯನ್ನು ಸಲ್ಲಿಸಿಲ್ಲ. ನಿಮ್ಮಲ್ಲಿ ಕೆಲವರು ನಿಯೋಜನೆಯನ್ನು ಸಲ್ಲಿಸಿಲ್ಲ. Some of them. ಉದಾಹರಣೆಗೆ ಅವರಲ್ಲಿ ಕೆಲವರು ಕೆಲಸವನ್ನು ಮಾಡ್ತಾ ಇಲ್ಲ ಅಥವಾ ಅವರಲ್ಲಿ ಕೆಲವರು ಓದ್ತಾ ಇಲ್ಲ ಅಥವಾ ಅವುಗಳಲ್ಲಿ ಕೆಲವು ತುಂಬ ಚೆನ್ನಾಗಿವೆ ಅಥವಾ ಚೆನ್ನಾಗಿಲ್ಲ. ಈ ಥರ ವಾಕ್ಯಗಳನ್ನು ಮಾಡುವಾಗ ನಾವು ಸಮ್ ಆಫ್ ದೆಮ್ ಅನ್ನೋದನ್ನು ಬಳಸ್ತೀವಿ. ಈ ಸಮ್ ಆಫ್ ದೆಮ್ಮನ್ನು ಬಳಸಿದ ನಂತರ ಬರುವಂಥ ಹೆಲ್ಪಿಂಗ್ ವರ್ಬ್ಗಳೆಲ್ಲ ಫ್ಲೂರಲ್ ಫಾರ್ಮಲ್ಲಿ ಇರಬೇಕು ಮತ್ತು ಯಾವುದೇ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಫಸ್ಟ್ ಫಾರ್ಮಲ್ಲಿ ಬೇಸ್ ಫಾರ್ಮ್ ವರ್ಬ್ಗಳನ್ನು ಮಾತ್ರ ಇವುಗಳನ್ನು ಬಳಸ್ಬೋದು. ಹಾಗಾದರೆ ಈ ಸಮ್ ಆಫ್ ದೆಮ್ನ ಕನ್ನಡ ಅರ್ಥ ನೋಡೋದಾದರೆ ಅವರಲ್ಲಿ ಕೆಲವರು, ಅವುಗಳಲ್ಲಿ ಕೆಲವು ಎಂಬ ಅರ್ಥವನ್ನು ಬರೋದನ್ನು ನಾವು ಕಾಣಬಹುದು. ಈಗ ಉದಾಹರಣಾ ವಾಕ್ಯಗಳನ್ನು ನೋಡೋಣ. Some of them may pass the exam. Some of them may pass the exam. ಅವರಲ್ಲಿ ಕೆಲವರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು. ಅವರಲ್ಲಿ ಕೆಲವರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು. Some of them are broken. Some of them are broken. ಅವುಗಳಲ್ಲಿ ಕೆಲವು ಮುರಿದಿವೆ. ಅವುಗಳಲ್ಲಿ ಕೆಲವು ಮುರಿದಿವೆ. ಎನಿ ಆಫ್ ಅಸ್. ಎನಿ ಅನ್ನೋ ಪದವನ್ನು ಯಾವ ಪದದ ಜೊತೆಯಲ್ಲಿ ಬಳಸ್ತಾ ಇದ್ದೀವಿ? ಕೌಂಟಬಲ್ ನೌನ್ ಜೊತೆ ಬಳಸ್ತಾ ಇದ್ದೀವಾ ಅಥವಾ ಅನ್ಕೌಂಟಬಲ್ ನೌನ್ ಜೊತೆ ಬಳಸ್ತಾ ಇದ್ದೀವಾ ಅನ್ನೋದ್ರ ಮೇಲೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ ಅಥವಾ ಫ್ಲೂರಲ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕಾ ಅನ್ನೋದು ಡಿಸೈಡ್ ಆಗುತ್ತೆ. ಇಲ್ಲಿ ಅಸ್ ಅನ್ನೋದು ಕೌಂಟಬಲ್ ನೌನ್ ಆದ್ದರಿಂದ ನಾವು ಫ್ಲೂರಲ್ ಫಾರ್ಮ್ ಹೆಲ್ಪಿಂಗ್ ವರ್ಬನ್ನು ಅಥವಾ ಫಸ್ಟ್ ಫಾರ್ಮ್ ಬೇಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಜೊತೆಗೆ ಇದು ಆಬ್ಜೆಕ್ಟ್ ಪ್ಲೇಸಲ್ಲೂ ಬಳಸ್ಬೋದು, ಸಬ್ಜೆಕ್ಟ್ ಪ್ಲೇಸಲ್ಲೂ ಬಳಸ್ಬೋದು. ಇವುಗಳನ್ನು ಎನಿ ಅನ್ನೋ ಒಂದು ಈ ಪದವನ್ನು ಇದು ಪ್ರೊನೌನ್ ಆಗಿ ಬಳಸ್ಬೋದು, ಅಬ್ಜೆಕ್ಟಿವ್ ಆಗಿ ಬಳಸ್ಬೋದು, ಅಡ್ವರ್ವ್ ಆಗಿ ಬಳಸ್ಬೋದು. ಇದನ್ನು ನಾವು ಇಂಟ್ರೋಗೇಟಿವ್ ಸೆಂಟೆನ್ಸ್ಗಳಲ್ಲಿ ಅಥವಾ ನೆಗೆಟಿವ್ ಸೆಂಟೆನ್ಸ್ಗಳನ್ನು ಮಾಡುವಲ್ಲಿ ಹೆಚ್ಚಾಗಿ ಬಳಸ್ತೀವಿ. ಈಗ ಎನಿ ಆಫ್ ಅಸ್ ಎಂಬುದರ ಕನ್ನಡ ಅರ್ಥ ನೋಡೋದಾದರೆ ನಮ್ಮಲ್ಲಿ ಯಾರಾದರೂ, ನಮ್ಮಲ್ಲಿ ಯಾರು ಅನ್ನೋ ಅರ್ಥವನ್ನು ಕೊಡುವಾಗ ಇವುಗಳನ್ನು ಬಳಸ್ತೀವಿ. ಉದಾಹರಣೆಯನ್ನು ಗಮನಿಸೋಣ. ಎನಿ ಎಂಬುದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ದೀನಿ, ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಎನಿ ಒನ್ ಅನ್ನೋದು ಏನು, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅದನ್ನು ಬಳಸುವ ಸಂದರ್ಭ ಹೇಗೆ ಅನ್ನೋದನ್ನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಉದಾಹರಣೆಗಳನ್ನು ಗಮನಿಸೋಣ. Any of us may be selected. Any of us may be selected. ನಮ್ಮಲ್ಲಿ ಯಾರಾದರೂ ಆಯ್ಕೆಯಾಗಬಹುದು. ನಮ್ಮಲ್ಲಿ ಯಾರಾದರೂ ಆಯ್ಕೆಯಾಗಬಹುದು. ಎನಿ ಒನ್ ಆಫ್ ಯು ಅಂದರೆ ನೋಡಿ, ಇಲ್ಲಿ ಎನಿ ಒನ್ ಅಂತ ಬಂತು. ಎನಿ ಒನ್ ಅಂದರೆ ಇಲ್ಲಿ ಸಿಂಗ್ಯುಲರ್. ಎನಿ ಒನ್ ಆಫ್ ಯು, ನಿಮ್ಮಲ್ಲಿ ಯಾರಾದರೂ ಒಬ್ಬರು, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅಂತ ನಾವು ಹಲವು ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ ಅಥವಾ ಪ್ರಶ್ನೆಗಳನ್ನು ಮಾಡೋ ಸಂದರ್ಭದಲ್ಲಿ ಇರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಎನಿ ಒನ್ ಆಫ್ ಯು ಅಂತ ಬಳಸ್ತೀವಿ. ಇಲ್ಲಿ ಎನಿ ಒನ್ ಅನ್ನೋ ಇರೋದ್ರಿಂದ ಇಲ್ಲಿ ಈ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಅಥವಾ ಫಸ್ಟ್ ಫಾರ್ಮಲ್ಲಿ ಎಸ್ ಫಾರ್ಮ್ ವರ್ಬ್ಗಳನ್ನು ಆ್ಯಕ್ಷನ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಎನಿ ಒನ್ ಅನ್ನೋದು ಸಿಂಗ್ಯುಲರನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ,
ಇನ್ನು ಮಾಡಲ್ ವರ್ಬ್ಗಳನ್ನು ಸಿಂಗ್ಯುಲರ್ ಫ್ಲೂರಲ್ ಸಬ್ಜೆಕ್ಟ್ ಜೊತೆ ಬಳಸ್ಬೋದಾದ್ರಿಂದ ಮಾಡಲ್ ವರ್ಬ್ಸ್ಗಳನ್ನು ಇಲ್ಲಿ ಬಳಸ್ಬೋದು. ಎಕ್ಸಾಂಪಲ್ಗಳನ್ನು ಈಗ ನೋಡೋಣ. Any one of you can speak. Any one of you can speak. ನಿಮ್ಮಲ್ಲಿ ಯಾರಾದರೂ ಮಾತನಾಡಬಹುದು. ನಿಮ್ಮಲ್ಲಿ ಯಾರಾದರೂ ಮಾತನಾಡಬಹುದು. Any one of you shouldn't speak. Any one of you shouldn't speak. ನಿಮ್ಮಲ್ಲಿ ಯಾರೂ ಮಾತನಾಡಬಾರದು. ನಿಮ್ಮಲ್ಲಿ ಯಾರೂ ಮಾತನಾಡಬಾರದು. ಎನಿ ಒನ್ ಆಫ್ ದೆಮ್. ಎನಿ ಒನ್ ಆಫ್ ದೆಮ್ ಇದರ ಕನ್ನಡ ಅರ್ಥ ಅವರಲ್ಲಿ ಯಾರಾದರೊಬ್ಬರು, ಅವುಗಳಲ್ಲಿ ಯಾವುದಾದರೂ ಒಂದು ಅನ್ನೋ ಅರ್ಥವನ್ನು ನಾವು ಕಾಣ್ಬೋದು. ಅಂದರೆ ಒಂದಷ್ಟು ಜನರಿದ್ದರೆ ಅವರಲ್ಲಿ ಯಾರಾದರೂ ಒಬ್ಬರು, ಅಥವಾ ಒಂದಷ್ಟು ವಸ್ತುಗಳಿದೆ, ಅಷ್ಟು ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ಎಂಬುದನ್ನು ನಾವು ಅರ್ಥ ಬರೋದನ್ನು ಕಾಣ್ಬೋದು. ಎನಿ ಒನ್ ಆಫ್ ದೆಮ್. ಎನಿ ಒನ್ ಆಫ್ ದೆಮ್ ಇದು ಎನಿ ಒನ್ ಇರೋದ್ರಿಂದ ಇದು ಕೂಡ ನಾವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಅಥವಾ ಫಸ್ಟ್ ಫಾರ್ಮಲ್ಲಿ ಎಸ್ ಫಾರ್ಮ್ ವರ್ಬ್ಗಳನ್ನು, ಆ್ಯಕ್ಷನ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಮಾಡೆಲ್ ವರ್ಬ್ಗಳನ್ನು, ಯಾವುದೇ ಮಾಡೆಲ್ ವರ್ಬ್ಗಳನ್ನು ಇಲ್ಲಿ ಬಳಸ್ಬೋದು. ಉದಾಹರಣೆಗಳನ್ನು ಗಮನಿಸೋಣ. Any one of them can be asked. Any one of them can be asked. ಅವುಗಳಲ್ಲಿ ಯಾವುದರೊಂದನ್ನಾದರೂ ಕೇಳಬಹುದು. ಅವುಗಳಲ್ಲಿ ಯಾವುದನ್ನಾದರೂ ಕೇಳಬಹುದು. You can take any one of them. You can take any one of them. ನೀವು ಅವರಲ್ಲಿ ಯಾರನ್ನಾದರೊಬ್ಬರನ್ನು ಕರೆದುಕೊಂಡು ಹೋಗಬಹುದು. ನೀವು ಅವರಲ್ಲಿ ಯಾರನ್ನಾದರೂ ಕರೆದುಕೊಂಡು ಹೋಗಬಹುದು. ನನ್ ಆಫ್ ಅಸ್. ನನ್ ಆಫ್ ಅಸ್. ಈ ನನ್ ಆಫ್ ಅಸ್ ಅನ್ನೋದು ನೆಗೆಟಿವ್ ಮೀನಿಂಗನ್ನು ಕೊಡೋ ಕಾರಣದಿಂದಾಗಿ ಇದನ್ನು ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ನೆಗೆಟಿವ್ ಸೆಂಟೆನ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ನನ್ ಆಫ್ ಅಸ್ ಅನ್ನೋದನ್ನು ಬಳಸ್ತೀವಿ. ನನ್ ಆಫ್ ಅಸ್ ನಂತರ ಬರುವಂಥ ಹೆಲ್ಪಿಂಗ್ ವರ್ಬು ಫ್ಲೂರಲ್ ಫಾರ್ಮಲ್ಲಿ ಇರಬೇಕು. ಫ್ಲೂರಲ್ ಫಾರ್ಮಲ್ಲಿ ಬಳಸುವಂಥ ಆರ್, ವರ್, ಹ್ಯಾವ್, ಹ್ಯಾಡ್ ಅಥವಾ ಯಾವುದೇ ಎನಿ ಮಾಡೆಲ್ ವರ್ಬ್ಗಳನ್ನು ನನ್ ಆಫ್ ಅಸ್ ನಂತರ ಬಳಸ್ಬೋದು. ನನ್ ಆಫ್ ಅಸ್ ಇದರ ಮೀನಿಂಗ್ ಏನು, ಕನ್ನಡ ಮೀನಿಂಗ್ ಏನು ಅಂತಂದರೆ ನಮ್ಮಲ್ಲಿ ಯಾರೂ ಇಲ್ಲ. ನಾವು ಒಂದಷ್ಟು ಜನ ಇದ್ದೀವಿ, ನಮ್ಮ ಅಷ್ಟು ಜನದಲ್ಲಿ ಯಾರೊಬ್ಬರೂ ಕೂಡ ಇಲ್ಲ ಅನ್ನೋದನ್ನು ಹೇಳುವಂಥ ಸಂದರ್ಭದಲ್ಲಿ ನನ್ ಆಫ್ ಅಸ್, ನನ್ ಆಫ್ ಅಸ್ ಅನ್ನೋದನ್ನು ಬಳಸ್ತೀವಿ. ಉದಾಹರಣೆಗಳನ್ನು ನೋಡೋಣ. None of us has taken it. None of us has taken it. ನಮ್ಮಲ್ಲಿ ಯಾರೂ ಅದನ್ನು ತೆಗೆದುಕೊಂಡಿಲ್ಲ. ನಮ್ಮಲ್ಲಿ ಯಾರೂ ಅದನ್ನು ತೆಗೆದುಕೊಂಡಿಲ್ಲ. ನನ್ ಆಫ್ ಯು. ನನ್ ಆಫ್ ಯು. ನನ್ ಆಫ್ ಯು ನಂತರ ಬರುವಂಥ ಹೆಲ್ಪಿಂಗ್ ವರ್ಬ್ಗಳೆಲ್ಲ ಫ್ಲೂರಲ್ ಫಾರ್ಮಲ್ಲಿರಬೇಕು. ಅಥವಾ ಆ್ಯಕ್ಷನ್ ವರ್ಬ್ಗಳನ್ನು ಬಳಸ್ತಾ ಇದ್ದರೆ ಫಸ್ಟ್ ಫಾರ್ಮಲ್ಲಿ ಬೇಸ್ ಫಾರ್ಮ್ ವರ್ಬನ್ನು ಬಳಸಬೇಕು ಅಥವಾ V2 ಫಾರ್ಮನ್ನು ಬಳಸಬೇಕಾಗುತ್ತೆ. ಓಕೆ, ಜೊತೆಗೆ ಎನಿ ಮಾಡೆಲ್ ವರ್ಬ್ಗಳನ್ನು ಇಲ್ಲೂ ಕೂಡ ಬಳಸ್ಬೋದು. ಈ ನನ್ ಆಫ್ ಯು ಅನ್ನೋದನ್ನು ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತಂದರೆ ನಿಮ್ಮಲ್ಲಿ ಅನೇಕ ಜನರಿರ್ತಾರೆ, ಅನೇಕ ಜನರಲ್ಲಿ ಯಾರೂ ಕೂಡ ಆ ಒಂದು ಕೆಲಸವನ್ನು ಮಾಡಿಲ್ಲ ಅಥವಾ ಮಾಡಲ್ಲ ಅಂಥ ಸಂದರ್ಭದಲ್ಲಿ ಹೇಳುವಾಗ ಇದನ್ನು ಬಳಸ್ತೀವಿ. ಇದು ಕೂಡ ನೆಗೆಟಿವ್ ಮೀನಿಂಗನ್ನು ಕೊಡೋ ಕಾರಣದಿಂದಾಗಿ ಇದನ್ನು ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಹಾಗಾದರೆ ಈ ನನ್ ಆಫ್ ಯು ನ ಕನ್ನಡ ಅರ್ಥ ಏನು ಅಂತಂದರೆ ನಿಮ್ಮಲ್ಲಿ ಯಾರೂ ಇಲ್ಲ, ನಿಮ್ಮಲ್ಲಿ ಯಾರೂ ಇಲ್ಲ ಎಂಬ ಅರ್ಥವನ್ನು ಕೊಡುತ್ತೆ. ಈಗ ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನು ನೋಡೋಣ, ಗಮನಿಸೋಣ. ನನ್ ಆಫ್ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್. ನನ್ ಆಫ್ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್. ನಿಮ್ಮಲ್ಲಿ ಯಾರೂ ಆಯ್ಕೆಯಾಗಿಲ್ಲ. ನಿಮ್ಮಲ್ಲಿ ಯಾರೂ ಆಯ್ಕೆಯಾಗಿಲ್ಲ. ನನ್ ಆಫ್ ದೆಮ್. ನನ್ ಆಫ್ ದೆಮ್. ನನ್ ಆಫ್ ದೆಮ್ ಇದನ್ನು ಎರಡು ಸಂದರ್ಭಗಳಲ್ಲಿ ಬಳಸ್ತೀವಿ. ಇದು ಕೂಡ ನೆಗೆಟಿವ್ ಮೀನಿಂಗನ್ನು ಕೊಡೋ ಕಾರಣದಿಂದಾಗಿ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಮಾಡ್ತೀವಿ. ನನ್ ಆಫ್ ದೆಮ್ ಇದರ ಕನ್ನಡ ಅರ್ಥ ಅವುಗಳಲ್ಲಿ ಯಾವುವೂ ಇಲ್ಲ, ಯಾವುದೂ ಇಲ್ಲ, ಅವರಲ್ಲಿ ಯಾರೂ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದಷ್ಟು ಜನ 10 ಜನ
ಹುಡುಗರಿದ್ದಾರೆ ಅಂತ ಅಂದ್ಕೊಂಡ್ರೆ 10 ಜನರಲ್ಲಿ 10 ಜನರು ಕೂಡ ಕೆಲಸವನ್ನು ಮಾಡಿಲ್ಲ ಅಥವಾ ಕೆಲಸವನ್ನು ಮಾಡಲ್ಲ ಅನ್ನೋ ಹೇಳೋ ಸಂದರ್ಭದಲ್ಲಿ ನನ್ ಆಫ್ ದೆಮ್ ಅನ್ನೋದನ್ನು ಬಳಸ್ತೀವಿ. ಓಕೆ, ನನ್ ಆಫ್ ದೆಮ್ ನಂತರ ಇಲ್ಲಿ ನಾವು ಬರುವಂಥ ಹೆಲ್ಪಿಂಗ್ ವರ್ಬು ಈಗಾಗಲೇ ಹೇಳ್ದಂತೆ ಫ್ಲೂರಲ್ ಫಾರ್ಮಲ್ಲಿ ಇರಬೇಕು, ಅಥವಾ ಫಸ್ಟ್ ಫಾರ್ಮಲ್ಲಿ ಬೇಸ್ ಫಾರ್ಮ್ ವರ್ಬನ್ನು ಬಳಸಬೇಕು, ಅಥವಾ V2 ಫಾರ್ಮ್ಗಳನ್ನು ಬಳಸಬೇಕಾಗುತ್ತೆ. ಈಗ ಒಂದಷ್ಟು ಉದಾಹರಣೆಗಳನ್ನು ನೋಡೋಣ. None of them is correct answer. None of them is correct answer. ಅವುಗಳಲ್ಲಿ ಯಾವುದೂ ಸರಿಯಾದ ಉತ್ತರವಲ್ಲ. ಅವುಗಳಲ್ಲಿ ಯಾವುದೂ ಸರಿಯಾದ ಉತ್ತರವಲ್ಲ. None of them is talking with us. None of them is talking with us. ಅವರಲ್ಲಿ ಯಾರೂ ನಮ್ಮೊಂದಿಗೆ ಮಾತನಾಡುತ್ತಿಲ್ಲ. ಅವರಲ್ಲಿ ಯಾರೂ ನಮ್ಮೊಂದಿಗೆ ಮಾತನಾಡುತ್ತಿಲ್ಲ. ನನ್ ಆಫ್ ದಿ ಅಬೌವ್. ನನ್ ಆಫ್ ದಿ ಅಬೌವ್ ಅಂದರೆ ಇದು ಕೂಡ ನೆಗೆಟಿವ್ ಮೀನಿಂಗನ್ನು ಕೊಡುವಂತಹ ವಾಕ್ಯಗಳಲ್ಲಿ ಬಳಸ್ತೀವಿ. ಕಾರಣ ಇದು ನೆಗೆಟಿವ್ ಮೀನಿಂಗನ್ನು ಕೊಡುವಂಥ ಫ್ರೇಸ್ ಆಗಿದೆ. ಅಂದರೆ ಒಂದಷ್ಟು ಮೇಲಿನ ವಿವರಗಳು ಒಂದು 5-6 ಪಾಯಿಂಟ್ಗಳಿದೆ ಅಂತ ಅಂದ್ಕೊಳ್ಳಿ. ಆ ಮೇಲಿನ 5-6 ಪಾಯಿಂಟ್ಗಳು ಯಾವುದೂ ಸರಿ ಇಲ್ಲ ಅಂತ ಅಂದ್ಕೊಂಡ್ರೆ ಆಗ ನನ್ ಆಫ್ ದಿ ಅಬೋವ್ ಪಾಯಿಂಟ್ಸ್ ಆರ್ ರಾಂಗ್ ಅಂತ ನಾವು ಹೇಳ್ಬೋದು. ಹಾಗಾದರೆ ಇದ್ರ ಕನ್ನಡ ಅರ್ಥ ಏನು ಅಂತಂದರೆ ಮೇಲಿನ ಯಾವುದೂ ಅಲ್ಲ, ಮೇಲಿನ ಯಾವ್ಯಾವೂ ಕೂಡ ಅಲ್ಲ ಅನ್ನೋ ಅರ್ಥವನ್ನು ಬರೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗಳನ್ನು ಗಮನಿಸೋಣ. None of the above is required. None of the above is required. ಮೇಲಿನ ಯಾವುದೂ ಅಗತ್ಯವಿಲ್ಲ. ಮೇಲಿನ ಯಾವುದೂ ಅಗತ್ಯವಿಲ್ಲ. ನನ್ ಆಫ್ ನಂತರ ಬರುವಂಥ ನೌನ್ ಇದೆಯಲ್ಲ, ಆ ನೌನ್ಗಳು ಕೌಂಟಬಲ್ ನೌನ ಅನ್ಕೌಂಟಬಲ್ ನೌನ ಅಂತ ತಿಳ್ಕೊಬೇಕು. ಕೌಂಟಬಲ್ ನೌನ ಆಗಿದರೆ ಫ್ಲೂರಲ್ ಫಾರ್ಮ್ಗಳನ್ನು ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸ್ತೀವಿ, ಅಥವಾ ಬೇಸ್ ಫಾರ್ಮ್ ವರ್ಬ್ಗಳನ್ನು ಬಳಸ್ತೀವಿ, V2 ಬಳಸ್ತೀವಿ. ಒಂದು ವೇಳೆ ಅನ್ಕೌಂಟಬಲ್ ನೌನ ಆಗಿದ್ದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಅಥವಾ V1ನಲ್ಲಿ ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ. ಜೊತೆಗೆ ಎನಿ ಮಾಡೆಲ್ ವರ್ಬ್ಗಳನ್ನು ಕೂಡ ಇಲ್ಲಿ ಬಳಸ್ಬೋದು. ನೀವು ಇದ್ರ ಬಗ್ಗೆ ನಾನು ಒಂದು ಪ್ರತ್ಯೇಕ ವಿಡಿಯೋವನ್ನು ಮಾಡ್ತೀನಿ. ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ ಆಫ್ ದೀಸ್. ನನ್ ಆಫ್ ದೀಸ್ ಇಲ್ಲಿ ದೀಸ್ ಅಂತ ಇದೆಯಲ್ಲ, ಇಲ್ಲಿ ಅದು ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನು ವ್ಯಕ್ತಿಗಳನ್ನು ಅದು ಸೂಚಿಸಬೇಕು. 2 ವ್ಯಕ್ತಿಗಳಿದ್ದರೆ ಆಗ ನೈದರ್ ಅಂತ ಬರ್ತದೆ. 2ಕ್ಕಿಂತ ಹೆಚ್ಚಿದ್ದಾಗ ನನ್ ಆಫ್ ದೀಸ್ ಅಂತ ಬಳಸಬೇಕಾಗುತ್ತೆ. ಇದು ಕೂಡ ನೆಗೆಟಿವ್ ಮೀನಿಂಗನ್ನು ಕೊಡೋ ಕಾರಣದಿಂದಾಗಿ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಇವುಗಳ ಅರ್ಥ ಏನು ಅಂತಂದರೆ ಇವುಗಳಲ್ಲಿ ಕನ್ನಡ ಅರ್ಥ ಇವುಗಳಲ್ಲಿ ಯಾವುದೂ ಅಲ್ಲ. ಇವುಗಳಲ್ಲಿ ಯಾವುದೂ ಅಲ್ಲ. ನನ್ ಆಫ್ ದೀಸ್ ಅನಿಮಲ್ಸ್ ಅಂದರೆ ಈ ಪ್ರಾಣಿಗಳಲ್ಲಿ ಯಾವ ಪ್ರಾಣಿಯೂ ಅಲ್ಲ ಅನ್ನೋ ಅರ್ಥವನ್ನು ಬರ್ತದೆ. ಇಲ್ಲಿ ನನ್ ಆಫ್ ದೀಸ್ ಅನಿಮಲ್ಸ್ ಅಂದಾಗ ಅಲ್ಲಿ 2ಕ್ಕಿಂತ ಹೆಚ್ಚು ಪ್ರಾಣಿಗಳಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವುಗಳಲ್ಲಿ ಯಾವುದೂ ಅಲ್ಲ, ಇವರಲ್ಲಿ ಯಾರೂ ಅಲ್ಲ ಎಂಬ ಕನ್ನಡ ಅರ್ಥ ಬರೋದನ್ನು ನಾವು ಕಾಣಬಹುದು. ಉದಾಹರಣೆಗಳನ್ನು ನೋಡೋಣ. None of these is proper matching. None of these is proper matching. ಇವುಗಳಲ್ಲಿ ಯಾವುದೂ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ. ಇವುಗಳಲ್ಲಿ ಯಾವುದೂ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ. ನನ್ ಆಫ್ ದೀಸ್ ಅಂತ ಇದೆಯಲ್ಲ, ದೀಸ್ ಅನ್ನೋದ್ರಲ್ಲಿ ಇಲ್ಲಿ ನಾನು ಎಕ್ಸಾಂಪಲ್ಸಲ್ಲಿ ಕ್ಲಾತ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕ್ಲಾತು ಅನ್ಕೌಂಟಬಲ್ ನೌನು, ಹಾಗಾಗಿ ಹೆಲ್ಪಿಂಗ್ ವರ್ಬು ಇಲ್ಲಿ ಈಸ್ ಅಂತ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಈಸ್ ಅನ್ನೋದನ್ನು ಬಳಸಿದ್ದೀನಿ. ಓಕೆ, ನೀದರ್ ಆಫ್ ಅಸ್ ಅಥವಾ ಇದನ್ನು ನೈದರ್ ಆಫ್ ಅಸ್ ಅಂತಲೂ ಹೇಳ್ಬೋದು. ನೈದರ್ ಅಥವಾ ನೀದರ್ ಯಾವುದಾದ್ರೂ ಹೇಳ್ಬೋದು. ಇಲ್ಲಿ ನೀದರ್ ಅನ್ನೋದು ನೆಗೆಟಿವ್ ಸೆಂಟೆನ್ಸಲ್ಲಿ ಬಳಸುವಂಥ ಒಂದು ಪದ ಆಗಿದೆ. ಅಂದರೆ ಇದು ನೀದರ್ ಅಂತ ಬಳಸಿದ್ದೀವಿ ಅಂದರೆ ಆ ಸೆಂಟೆನ್ಸ್ ನೆಗೆಟಿವ್ ಆಗಿದೆ ಅಂತ ನಾವು ಅಂದ್ಕೋಬೇಕು. ನೀದರ್ ಆಫ್ ಅಸ್ 2 ವ್ಯಕ್ತಿಗಳಲ್ಲಿ ಇದ್ದಾರೆ ಅಥವಾ 2 ವಸ್ತುಗಳಿದ್ದಾವೆ. 2 ವಸ್ತುಗಳಲ್ಲಿ ಎರಡೂ ಅಲ್ಲ, 2 ವ್ಯಕ್ತಿಗಳಲ್ಲಿ 2 ವ್ಯಕ್ತಿಗಳು ಆ ಕೆಲಸವನ್ನು ಮಾಡಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ನಾವು ನೀದರ್ ಅನ್ನೋದನ್ನು ಅಥವಾ ನೈದರ್ ಅನ್ನೋದನ್ನು ಬಳಸ್ತೀವಿ. ನೈದರ್ ಆಫ್ ಅಸ್ ಅಂದ್ರೇನು ಅಂತ ಅಂದರೆ
ನಮ್ಮಿಬ್ಬರಲ್ಲಿ ನಾವಿಬ್ಬರಿದ್ದೀವಿ, ನಾವಿಬ್ಬರಲ್ಲಿ ಯಾರೂ ಕೂಡ ಇಲ್ಲ, ನಾವಿಬ್ಬರೂ ಕೂಡ ಇಲ್ಲ, ನಾವು ಇಬ್ಬರೂ ಕೂಡ ಆ ಕೆಲಸವನ್ನು ಮಾಡಿಲ್ಲ ಅಥವಾ ಮಾಡಲ್ಲ, ಮಾಡ್ತಾ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ನೀದರ್ ಆಫ್ ಅಸ್ ಅನ್ನೋದನ್ನು ಬಳಸ್ತೀವಿ. ನೀದರ್ ಆಫ್ ಅಸ್ ನಂತರ ಬರುವಂಥ ಹೆಲ್ಪಿಂಗ್ ವರ್ಬು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳು ಬರಬೇಕು, ಈಸ್ ಬರಬೇಕು, ವಾಸ್ ಬರಬೇಕು, ಹ್ಯಾಸ್ ಬರಬೇಕು, ಹ್ಯಾಡು ಕೂಡ ಬಳಸ್ಬೋದು. ಜೊತೆಗೆ ಎನಿ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಜೊತೆಗೆ ಫಸ್ಟ್ ಫಾರ್ಮ್ ವರ್ಬಲ್ಲಿ ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕು. ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸ್ಬೋದು. ನನ್ನಂತ ಬಳಸಬೇಕಾದ್ರೆ ಇಬ್ಬರಿಗಿಂತ ಎರಡಕ್ಕಿಂತ ಹೆಚ್ಚು ವಸ್ತುಗಳಿರಬೇಕು, ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳಿರಬೇಕು, ಆಗ ನನ್ನಂತ ಬಳಸಬೇಕು. ಇಬ್ಬರೇ ವ್ಯಕ್ತಿಗಳು ಅಥವಾ ಎರಡೇ ವಸ್ತುಗಳಿದ್ದಾಗ ನೀದರ್ ಅಂತ ಬಳಸಬೇಕು. ಒಬ್ಬನೇ ಇದ್ದಾಗ ನೋ ಒನ್ ಅಂತ ಬಳಸಬೇಕಾಗುತ್ತೆ. ಅರ್ಥ ಆಗಿದೆಯಾ? ಉದಾಹರಣೆಗಳನ್ನು ತಿಳಿಯೋಣ. Neither of us won the first prize. Neither of us won the first prize. ನಾವಿಬ್ಬರು ಅಥವಾ ನಮ್ಮಿಬ್ಬರಲ್ಲಿ ಯಾರೂ ಕೂಡ ಮೊದಲ ಬಹುಮಾನ ಗೆಲ್ಲಲಿಲ್ಲ. ನಮ್ಮಿಬ್ಬರಲ್ಲಿ ಯಾರೂ ಕೂಡ ಮೊದಲ ಬಹುಮಾನವನ್ನು ಗೆಲ್ಲಲಿಲ್ಲ ಅನ್ನೋ ಅರ್ಥ ಬರುತ್ತೆ. ನೀದರ್ ಆಫ್ ಯು ಅಥವಾ ನೈದರ್ ಆಫ್ ಯು, ನೈದರ್ ಅಥವಾ ನೀದರ್. ನೋಡಿ, ಇಲ್ಲಿ ಯು ಅಂದರೆ ಇಬ್ಬರು ವ್ಯಕ್ತಿಗಳು ನಮ್ಮ ಎದುರಿಗಿದ್ದಾರೆ, ಆ ಇಬ್ಬರು ವ್ಯಕ್ತಿಗಳನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ನಾವು ನೈದರ್ ಆಫ್ ಯು ಅಥವಾ ನೀದರ್ ಆಫ್ ಯು ಅಂತ ಹೇಳ್ತೀವಿ. ಈ ನೀದರ್ ಆಫ್ ಯು ನಂತರ ಬರುವಂಥ ಹೆಲ್ಪಿಂಗ್ ವರ್ಬು ಈಗಾಗಲೇ ಹೇಳ್ದಂತೆ ಸಿಂಗ್ಯುಲರ್ ಫಾರ್ಮ್ ಆಗಿರಬೇಕು. ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕು ಅಥವಾ ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕು ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಇದು ನೆಗೆಟಿವ್ ಮೀನಿಂಗನ್ನು ಕೊಡೋ ಕಾರಣದಿಂದಾಗಿ ಇದನ್ನು ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಹಾಗಾದರೆ ನೀದರ್ ಆಫ್ ಯು ಅಂದರೆ ಏನರ್ಥ ಅಂದರೆ ನೀವು ಇಬ್ಬರೂ ಅಲ್ಲ ಅಥವಾ ನೀವಿಬ್ಬರೂ ಅಲ್ಲ, ನೀವಿಬ್ಬರಲ್ಲಿ ಯಾರೂ ಕೂಡ ಅಲ್ಲ ಅನ್ನೋ ಒಂದು ಅರ್ಥವನ್ನು ಬರ್ತದೆ. ಇಬ್ಬರು ವ್ಯಕ್ತಿಗಳಿದ್ದಾರೆ, ಇಬ್ಬರೂ ವ್ಯಕ್ತಿಗಳು ಅಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಇದನ್ನು ಬಳಸ್ತೀವಿ. ಆ ಉದಾಹರಣೆಗಳನ್ನು ತಿಳಿಯೋಣ. I know neither of you is thief. I know neither of you is thief. ನೀವಿಬ್ಬರು ಕಳ್ಳರಲ್ಲ ಅಂತ ನನಗೆ ಗೊತ್ತು. ನೀವು ಇಬ್ಬರು ಕಳ್ಳರಲ್ಲ ಅಂತ ನನಗೆ ಗೊತ್ತು. ನೀದರ್ ಆಫ್ ದೆಮ್ ಅಥವಾ ನೈದರ್ ಆಫ್ ದೆಮ್, ಇಲ್ಲೂ ಕೂಡ ದೆಮ್ ಅಂತ ಅಂದರೆ ಇಲ್ಲೂ ಇಬ್ಬರು ವ್ಯಕ್ತಿಗಳನ್ನು ಅಥವಾ ಎರಡು ವಸ್ತುಗಳನ್ನು ಅದು ಸೂಚಿಸುತ್ತೆ. ಓಕೆ, ಇದು ಕೂಡ ನೆಗೆಟಿವ್ ಸೆಂಟೆನ್ಸ್ ಮೀನಿಂಗನ್ನು ಕೊಡೋದ್ರಿಂದ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಈ ನೀದರ್ ಆಫ್ ದೆಮ್ ನಂತರ ಬರುವಂಥ ಹೆಲ್ಪಿಂಗ್ ವರ್ಬು ಸಿಂಗ್ಯುಲರ್ ಫಾರ್ಮಲ್ಲಿ ಇರಬೇಕು. ಇವುಗಳ ಅರ್ಥ ಏನು ಅಂತಂದರೆ ಅವೆರಡರಲ್ಲಿ ಯಾವುದೂ ಅಲ್ಲ ಅಥವಾ ಅವೆರಡೂ ಅಲ್ಲ, ಅವರಿಬ್ಬರಲ್ಲಿ ಯಾರೂ ಅಲ್ಲ ಅಥವಾ ಅವರಿಬ್ಬರೂ ಅಲ್ಲ ಅನ್ನೋ ಕನ್ನಡ ಅರ್ಥವನ್ನು ಕೊಡೋದನ್ನು ಗಮನಿಸಬಹುದು. ಉದಾಹರಣೆಯನ್ನು ನೋಡೋಣ. Neither of them gave me notes. Neither of them gave me notes. ಅವರಿಬ್ಬರಲ್ಲಿ ಯಾರೂ ನನಗೆ ನೋಟ್ಸ್ ಕೊಡಲಿಲ್ಲ. ಅವರಿಬ್ಬರಲ್ಲಿ ಯಾರೂ ನನಗೆ ನೋಟ್ಸ್ ಕೊಡಲಿಲ್ಲ. Neither of them is alive. Neither of them is alive. ಅವೆರಡರಲ್ಲಿ ಯಾವುದೂ ಜೀವಂತವಾಗಿಲ್ಲ. ಅವೆರಡರಲ್ಲಿ ಯಾವುದೂ ಜೀವಂತವಾಗಿಲ್ಲ. ನೈದರ್ ಆಫ್ ದೀಸ್ ಅಂದರೆ ಇವೆರಡರಲ್ಲಿ ಯಾವುದೂ ಅಲ್ಲ ಅಥವಾ ಇವೆರಡೂ ಅಲ್ಲ, ಇವರಿಬ್ಬರಲ್ಲಿ ಯಾರೂ ಅಲ್ಲ, ಇವರಿಬ್ಬರೂ ಅಲ್ಲ ಅನ್ನೋ ಅರ್ಥವನ್ನು ಕೊಡೋವಂಥ ಸಂದರ್ಭದಲ್ಲಿ ನೀದರ್ ಆಫ್ ದೀಸ್ ಅಥವಾ ನೈದರ್ ಆಫ್ ದೀಸ್ ಅಂತ ಬಳಸ್ತೀವಿ. ಇದು ಕೂಡ ನೆಗೆಟಿವ್ ಅರ್ಥವನ್ನು ಕೊಡುತ್ತೆ, ಹಾಗಾಗಿ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಜೊತೆಗೆ ಈ ನೀದರ್ ಆಫ್ ದೀಸ್ ನಂತರ ಬಳಸುವಂತಹ ಹೆಲ್ಪಿಂಗ್ ವರ್ಬ್ಗಳೆಲ್ಲವೂ ಕೂಡ ಸಿಂಗ್ಯುಲರ್ ಫಾರ್ಮಲ್ಲಿ ಇರಬೇಕು ಅಥವಾ ಫಸ್ಟ್ ಫಾರ್ಮಲ್ಲಿ ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕು ಹಾಗೂ ಯಾವುದೇ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಓಕೆ, ಈಗ ಉದಾಹರಣೆ ವಾಕ್ಯಗಳನ್ನು ಎಕ್ಸಾಂಪಲ್ ಸೆಂಟೆನ್ಸಸ್ಗಳನ್ನು ನೋಡೋಣ. Neither of these is mine. Neither of these is mine. ಇವೆರಡು ನನ್ನದಲ್ಲ. ಇವೆರಡು ನನ್ನದಲ್ಲ. I know neither of these men. I know neither of these men.
ನನಗೆ ಇವರಿಬ್ಬರೂ ಗೊತ್ತಿಲ್ಲ. ನನಗೆ ಇವರಿಬ್ಬರೂ ಗೊತ್ತಿಲ್ಲ. ಈದರ್ ಆಫ್ ಅಸ್ ಅಥವಾ ಐದರ್ ಆಫ್ ಅಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಅಸ್ ಅಂದರೆ ನಾವು ಎಷ್ಟು ಜನ ಇದ್ದೀವಿ? ಇಬ್ಬರೇ ಇದ್ದೀವಿ. ಇಬ್ಬರಲ್ಲಿ ಯಾರಾದರೂ ಒಬ್ಬರು, ಇಬ್ಬರಲ್ಲಿ ಯಾರಾದರೂ ಒಬ್ಬರು ಆ ಕೆಲಸವನ್ನು ಮಾಡ್ತೀವಿ ಅಥವಾ ಮಾಡಿದ್ದೀವಿ ಅಂತ ಹೇಳೋಂಥ ಸಂದರ್ಭದಲ್ಲಿ ಈದರ್ ಆಫ್ ಅಸ್ ಅನ್ನೋದನ್ನು ಬಳಸ್ತೀವಿ. ಇಬ್ಬರೇ ವ್ಯಕ್ತಿಗಳು, ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿದ್ದಾಗ ಹಾಲ್ ಅಂತ ಬಳಸ್ತೀವಿ. ಆಲ್ ಆಫ್ ಅಸ್ ನಾವೆಲ್ಲರೂ ಅಂತ ಬಳಸ್ತೀವಿ. ಇಬ್ಬರೇ ವ್ಯಕ್ತಿಗಳಿದ್ದಾಗ ಈದರ್ ಆಫ್ ಅಸ್ ಅಥವಾ ಐದರ್ ಆಫ್ ಅಸ್ ಅಂತ ಬಳಸ್ತೀವಿ. ಇಲ್ಲಿ ಹೆಲ್ಪಿಂಗ್ ವರ್ಬು ಈಗಾಗಲೇ ಹೇಳ್ದಂತೆ ಸಿಂಗ್ಯುಲರ್ ಫಾರ್ಮಲ್ಲಿ ಇರಬೇಕು. ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸ್ತೀವಿ. ಜೊತೆಗೆ ಆ್ಯಕ್ಷನ್ ವರ್ಬ್ಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಫಸ್ಟ್ ಫಾರ್ಮು ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸ್ತೀವಿ, ಅಥವಾ V2 ವರ್ಬ್ಗಳನ್ನು ಬಳಸ್ಬೋದು, ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಈ ಈದರ್ ಆಫ್ ಅಸ್ ನಂತರ ನಾವು ಬಳಸ್ಬೋದು. ಇದು ಪಾಸಿಟಿವ್ ಮೀನಿಂಗನ್ನು ಕೊಡ್ತದೆ. ಈದರ್ ಆಫ್ ಅಸ್ ಅನ್ನೋದು ಧನಾತ್ಮಕ ಅರ್ಥವನ್ನು ಕೊಡೋದ್ರಿಂದ ಇವುಗಳನ್ನು ಪಾಸಿಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಈಗ ಉದಾಹರಣೆಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ಈದರ್ ಆಫ್ ಅಸ್ ಅಂತ ಅಂದರೆ ನಾವಿಬ್ಬರಲ್ಲಿ ಒಬ್ಬರು. ನಾವು ಎಷ್ಟು ಜನ ಇದ್ದೀವಿ? ಇಬ್ಬರಿದ್ದೀವಿ. ಇಬ್ಬರಲ್ಲಿ ಯಾರಾದರೂ ಒಬ್ಬರು. ಇಬ್ಬರಲ್ಲಿ ಯಾರಾದರೂ ಒಬ್ಬರು, ಇಬ್ಬರಲ್ಲಿ ಒಬ್ಬರು ಅನ್ನೋ ಅರ್ಥವನ್ನು ಕೊಡುತ್ತೆ. ಈಗ ಉದಾಹರಣೆಯನ್ನು ನೋಡೋಣ. ಈದರ್ ಆಫ್ ಅಸ್ ವಿಲ್ ಕಮ್. ಈದರ್ ಆಫ್ ಅಸ್ ವಿಲ್ ಕಮ್. ನಮ್ಮಿಬ್ಬರಲ್ಲಿ ಒಬ್ಬರು ಬರುತ್ತೇವೆ. ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಬರುತ್ತೇವೆ. ಐದರ್ ಆಫ್ ಯು ಅಥವಾ ಈದರ್ ಆಫ್ ಯು. ಈದರ್ ಆಫ್ ಯು ಐದರ್ ಅಂತಲೂ ಹೇಳ್ಬೋದು ಅಥವಾ ಈದರ್ ಅಂತನಾದರೂ ಓದ್ಬೋದು. ಈದರ್ ಆಫ್ ಯು ನೋಡಿ, ಇಲ್ಲಿ ನಮ್ಮ ಎದುರಿಗೆ ಇಬ್ಬರು ವ್ಯಕ್ತಿಗಳಿದ್ದಾರೆ. ಆ ಇಬ್ಬರೂ ವ್ಯಕ್ತಿಗಳಲ್ಲಿ ಯಾರಾದರೂ ಒಬ್ಬರು, ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು, ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಅಂತ ಹೇಳೋ ಸಂದರ್ಭದಲ್ಲಿ ಈದರ್ ಆಫ್ ಯು ಅಂತ ಹೇಳ್ತೀವಿ. ಇಲ್ಲೂ ಕೂಡ ಈದರ್ ಆಫ್ ಯು ಆದ ನಂತರ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕು, ಅಥವಾ ಎಸ್ ಫಾರ್ಮ್ ಆ್ಯಕ್ಷನ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ, ಅಥವಾ V2 ಬಳಸ್ಬೋದು, ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಇದು ಕೂಡ ಪಾಸಿಟಿವ್ ಮೀನಿಂಗನ್ನು ಕೊಡೋದ್ರಿಂದ ಪಾಸಿಟಿವ್ ಸೆಂಟೆನ್ಸ್ಗಳಲ್ಲಿ ಬಳಸ್ತೀವಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ಮೆದುರಿಗೆ ಸೆಕೆಂಡ್ ಪರ್ಸನ್ ಅಂದರೆ ನಮ್ಮೆದುರಿಗೆ ಇರುವಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ. ಇಬ್ಬರೂ ವ್ಯಕ್ತಿಗಳಲ್ಲಿ ಯಾರಾದರೂ ಒಬ್ಬರು ಅಂತ ಹೇಳೋ ಸಂದರ್ಭದಲ್ಲಿ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಅಂತ ಹೇಳೋ ಸಂದರ್ಭದಲ್ಲಿ ಐದರ್ ಆಫ್ ಯು ಅಂತ ಹೇಳ್ತೀವಿ. ಐದರ್ ಆಫ್ ಯು ಕ್ಯಾನ್ ಗೋ ಅಂತ ಹೇಳ್ಬೋದು ಅಲ್ವಾ. ಉದಾಹರಣೆಗಳನ್ನು ಗಮನಿಸೋಣ. Either of you can come with me. Either of you can come with me. ನಿಮ್ಮಿಬ್ಬರಲ್ಲಿ ಒಬ್ಬರು ನನ್ನೊಂದಿಗೆ ಬರಬಹುದು. ಈದರ್ ಆಫ್ ದೆಮ್. ಈದರ್ ಆಫ್ ದೆಮ್ ಅಂದರೆ ಇಬ್ಬರು ವ್ಯಕ್ತಿಗಳಿದ್ದಾರೆ, ಅವರಲ್ಲಿ ಒಬ್ಬರು ಏನೋ ಡಾಕ್ಟ್ರ್ ಆಗಿದ್ದಾರೆ, ಅವರಲ್ಲಿ ಒಬ್ಬರು ಇವತ್ತು ಬಂದಿಲ್ಲ. ಈ ಥರ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಐದರ್ ಆಫ್ ದೆಮ್ ಅಥವಾ ಈದರ್ ಆಫ್ ದೆಮ್, ಅವರಿಬ್ಬರಲ್ಲಿ ಒಬ್ಬರು. ಇದನ್ನು ಇನ್ನೂ ಒಂದು ಸಂದರ್ಭದಲ್ಲಿ ಇನ್ನೂ ಒಂದು ರೀತಿಯಲ್ಲಿ ಬಳಸ್ಬೋದು. ಅವೆರಡರಲ್ಲಿ ಎರಡು ವಸ್ತುಗಳಿದೆ, ಆ ಎರಡೂ ವಸ್ತುಗಳಲ್ಲಿ ಒಂದು ವಸ್ತುವನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಅವೆರಡರಲ್ಲಿ ಒಂದು ಅಂತ ಹೇಳೋ ಸಂದರ್ಭದಲ್ಲೂ ಕೂಡ ನಾವು ಈದರ್ ಆಫ್ ದೆಮ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಈದರ್ ಆಫ್ ದೆಮ್ ನಂತರ ನಾವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸ್ತೀವಿ, ಅಥವಾ ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸ್ಬೋದು, ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಈ ಐದರ್ ಆಫ್ ದೆಮ್ ನಂತರ ಬಳಸ್ಬೋದು. ಇದನ್ನು ಐದರ್ ಆಫ್ ದೆಮ್ ಅನ್ನು ಸಬ್ಜೆಕ್ಟ್ ಪ್ಲೇಸಲ್ಲೂ ಬಳಸ್ಬೋದು, ಆಬ್ಜೆಕ್ಟ್ ಪ್ಲೇಸಲ್ಲೂ ಕೂಡ ಬಳಸ್ಬೋದು. ಓಕೆ, ಉದಾಹರಣೆಗಳನ್ನು ತಿಳಿಯೋಣ. Either of them will play for the team. Either of them will play for the team. ಅವರಿಬ್ಬರಲ್ಲಿ ಒಬ್ಬರು ತಂಡಕ್ಕಾಗಿ ಆಡುತ್ತಾರೆ. I will take either of them.
I will take either of them. ನಾನು ಅವೆರಡರಲ್ಲಿ ಒಂದನ್ನು ತೆಗೆದುಕೊಳ್ಳುತ್ತೇನೆ. ನಾನು ಅವೆರಡರಲ್ಲಿ ಒಂದನ್ನು ತೆಗೆದುಕೊಳ್ಳುತ್ತೇನೆ. ಈದರ್ ಆಫ್ ದೀಸ್. ಈದರ್ ಆಫ್ ದೀಸ್ ನೋಡಿ, ಈದರ್ ಆಫ್ ದೀಸ್ ಇದರಲ್ಲಿ ಈದರ್ ಆಫ್ ದೀಸ್ ಬಾಯ್ಸ್, ಈದರ್ ಆಫ್ ದೀಸ್ ಬುಕ್ಸ್ ಅಂತ ಬಳಸ್ಬೋದು. ಈದರ್ ಅಂತಂದರೆ ಎರಡರಲ್ಲೊಂದು, ಎರಡರಲ್ಲಿ ಒಂದು, ಅಥವಾ ಇಬ್ಬರಲ್ಲಿ ಒಬ್ಬರು. ಹಾಗಾಗಿ ಈದರ್ ಆಫ್ ದೀಸ್ ಅಂದರೆ ಎರಡು ವಸ್ತುಗಳಲ್ಲಿ ಒಂದು, ಎರಡು ವ್ಯಕ್ತಿಗಳಲ್ಲಿ ಒಂದು, ಒಬ್ಬರು ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಇದೂ ಕೂಡ ಈದರ್ ಆಫ್ ದೀಸ್ ನಂತರ ಬರುವಂಥ ಹೆಲ್ಪಿಂಗ್ ವರ್ಬು ಸಿಂಗ್ಯುಲರ್ ಫಾರ್ಮಲ್ಲಿ ಇರಬೇಕು. ಎಸ್ ಫಾರ್ಮ್ ವರ್ಬ್ಗಳನ್ನು ಬಳಸ್ಬೋದು ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಬಳಸ್ಬೋದು. ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರ್ತದೆ ಹಾಗೂ ಇದನ್ನು ಆಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ಪ್ಲೇಸಲ್ಲಿ ಬಳಸ್ಬೋದು. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್. ಉದಾಹರಣೆಗಳನ್ನು ನೋಡೋಣ. Can you take either of these books? Can you take either of these books? ನೀವು ಈ ಎರಡು ಪುಸ್ತಕಗಳಲ್ಲಿ ಒಂದನ್ನು ತೆಗೆದುಕೊಳ್ಳಬಹುದಾ? ನೀವು ಈ ಎರಡು ಪುಸ್ತಕಗಳಲ್ಲಿ ಒಂದನ್ನು ತೆಗೆದುಕೊಳ್ಳಬಹುದಾ? Either of these players can win prize. Either of these players can win prize. ಈ ಇಬ್ಬರು ಆಟಗಾರರಲ್ಲಿ ಒಬ್ಬರು ಬಹುಮಾನ ಗೆಲ್ಲಬಹುದು. ಈ ಇಬ್ಬರು ಆಟಗಾರರಲ್ಲಿ ಒಬ್ಬರು ಬಹುಮಾನ ಗೆಲ್ಲಬಹುದು. ಬೋತ್ ಆಫ್ ಅಸ್ ಅಂದರೆ ಇಬ್ಬರು ಇದ್ದೀವಿ ನಾವು ಮತ್ತು ಮತ್ತೊಬ್ಬರು ಇಬ್ಬರು ವ್ಯಕ್ತಿಗಳಿದ್ದೀವಿ. ನಾವಿಬ್ಬರೂ ಅಂತ ಹೇಳೋ ಸಂದರ್ಭದಲ್ಲಿ ನಾವು ಬೋತ್ ಆಫ್ ಅಸ್ ಅಂತ ಬಳಸ್ತೀವಿ. ಈದರ್ ಆಫ್ ಅಸ್ ಅಂತ ಅಂದರೆ ಇಬ್ಬರು ವ್ಯಕ್ತಿಗಳಿದ್ದೀವಿ, ನಾನು ಮತ್ತು ಮತ್ತೊಬ್ಬ. ನಾನು ಮತ್ತು ಮತ್ತೊಬ್ಬ ಇಬ್ಬರು ವ್ಯಕ್ತಿಗಳಲ್ಲಿ ಯಾರಾದರೂ ಒಬ್ಬರು, ಇಬ್ಬರಲ್ಲೊಬ್ಬರು ಅನ್ನುವಾಗ ಈದರ್ ಆಫ್ ಅಸ್ ಅಂತ ಬಳಸ್ತೀವಿ. ಆದರೆ ಬೋತ್ ಆಫ್ ಅಸ್ ಅಂದರೆ ನಾವಿಬ್ಬರೂ, ನಾನು ಮತ್ತು ಮತ್ತೊಬ್ಬ ಇಬ್ಬರೂ ಸೇರಿ, ನಾವಿಬ್ಬರು ಅನ್ನೋ ಅರ್ಥ ಬರುತ್ತೆ. ನಾವಿಬ್ಬರು ಅನ್ನೋ ಅರ್ಥವನ್ನು ಬರೋದನ್ನು ನಾವು ಗಮನಿಸ್ಬೋದು. ಬೋತ್ ಆಫ್ ಅಸ್ನ ನಂತರ ಬರುವಂಥ ಹೆಲ್ಪಿಂಗ್ ವರ್ಬ್ಗಳು ಫ್ಲೂರಲ್ ಫಾರ್ಮಲ್ಲಿರಬೇಕು. ಅಂದರೆ ARE, ಆರ್, ಹ್ಯಾವ್, ಹ್ಯಾಡ್, ವರ್, ಅಥವಾ ನೆಗೆಟಿವ್ ಮಾಡುವಾಗ ಡಿಂಟ್ ಅಥವಾ ಡೋಂಟ್ ಅಥವಾ ಎನಿ ಮಾಡೆಲ್ ವರ್ಬ್ಗಳನ್ನು ಕೂಡ ಬಳಸ್ಬೋದು. ಯಾವುದೇ ಮಾಡೆಲ್ ವರ್ಬ್ಗಳನ್ನು ಬೋತ್ ಆಫ್ ಅಸ್ ನಂತರ ಬಳಸ್ಬೋದು, ಅಥವಾ ಸೆಕೆಂಡ್ ಫಾರ್ಮ್ ವರ್ಬ್ಗಳನ್ನು ಬಳಸ್ಬೋದು, ಅಥವಾ ಬೇಸ್ ಫಾರ್ಮ್ ವರ್ಬ್ಗಳನ್ನು ಬೋತ್ ಆಫ್ ಅಸ್ ನಂತರ ಬಳಸಬೇಕಾಗುತ್ತೆ. Both of us go together. Both of us go together. ನಾವಿಬ್ಬರು ಒಟ್ಟಿಗೆ ಹೋಗುತ್ತೇವೆ. ಬೋತ್ ಆಫ್ ಯು ಅಂದರೆ ಇದರ ಕನ್ನಡ ಅರ್ಥ ನೀವಿಬ್ಬರು ಅನ್ನೋ ಕನ್ನಡ ಅರ್ಥ ಬರುತ್ತೆ. ಅಂದರೆ ನಮ್ಮ ಎದುರಿಗೆ ಇಬ್ಬರು ವ್ಯಕ್ತಿಗಳಿದ್ದಾರೆ, ಆ ಇಬ್ಬರೂ ವ್ಯಕ್ತಿಗಳನ್ನು ಕುರಿತು ನಾವು ಹೇಳುವಂಥ ಸಂದರ್ಭದಲ್ಲಿ ಈ ಬೋತ್ ಆಫ್ ಯು ಅನ್ನೋದನ್ನು ಬಳಸ್ತೀವಿ. ನಮ್ಮ ಎದುರಿಗೆ ಇಬ್ಬರೂ ವ್ಯಕ್ತಿಗಳು, ಆ ಇಬ್ಬರೂ ವ್ಯಕ್ತಿಗಳನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಬೋತ್ ಆಫ್ ಯು ಅಂತ ನಾವು ಬಳಸ್ಬೋದು. ಇಲ್ಲೂ ಕೂಡ ಬೋತ್ ಆಫ್ ಯು ನಂತರ ಫ್ಲೂರಲ್ ಫಾರ್ಮ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ, ಅಥವಾ ಸೆಕೆಂಡ್ ಫಾರ್ಮ್ ವರ್ಬ್ಗಳನ್ನು ಬಳಸ್ಬೋದು, ಅಥವಾ ನೀವು ಬೇಸ್ ಫಾರ್ಮ್ ವರ್ಬ್ಗಳನ್ನು ಬೋತ್ ಆಫ್ ಯು ನಂತರ ನಾವು ಸೆಂಟೆನ್ಸನ್ನು ಮಾಡುವಾಗ ಬಳಸಬೇಕಾಗುತ್ತೆ. ಈಗ ಉದಾಹರಣೆಗಳನ್ನು ತಿಳಿಯೋಣ. Both of you come to office room. Both of you come to office room. ನೀವಿಬ್ಬರು ಆಫೀಸ್ ರೂಮ್ಗೆ ಬನ್ನಿ. ಬೋತ್ ಆಫ್ ದೆಮ್ ಅಂದರೆ ಕನ್ನಡದಲ್ಲಿ ಅವರಿಬ್ಬರು ಅಥವಾ ಅವೆರಡು. ನಾವು ಯಾರೋ ಇಬ್ಬರು ವ್ಯಕ್ತಿಗಳ ಬಗ್ಗೆ ಅಥವಾ ಯಾವುದೋ ಎರಡು ವಸ್ತುಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅಂದರೆ ಥರ್ಡ್ ಪರ್ಸನ್ ಫ್ಲೂರಲ್ ಫಾರ್ಮ್. ಇಲ್ಲೂ ಕೂಡ ಬೋತ್ ಆಫ್ ದೆಮ್ ನಂತರ ಫ್ಲೂರಲ್ ಫಾರ್ಮ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ, ಅಥವಾ ಸೆಕೆಂಡ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ, ಅಥವಾ ಫಸ್ಟ್ ಫಾರ್ಮಲ್ಲಿ ಬೇಸ್ ಫಾರ್ಮ್ ವರ್ಬ್ಗಳನ್ನು ಬಳಸಬೇಕಾಗುತ್ತೆ, ಅಥವಾ ಎನಿ
ಮಾಡೆಲ್ ವರ್ಬ್ಗಳನ್ನು ಬಳಸಿ ನಾವು ವಾಕ್ಯಗಳನ್ನು ರಚನೆ ಮಾಡ್ಬೋದು. ಬನ್ನಿ ಎಕ್ಸಾಂಪಲ್ಸ್ ಸೆಂಟೆನ್ಸಸ್ಸನ್ನು ನೋಡೋಣ. Let both of them clean this room. Let both of them clean this room. ಅವರಿಬ್ಬರು ಈ ಕೋಣೆಯನ್ನು ಸ್ವಚ್ಛಗೊಳಿಸಲಿ. ಅವರಿಬ್ಬರು ಈ ಕೋಣೆಯನ್ನು ಸ್ವಚ್ಛಗೊಳಿಸಲಿ. Both of them should be given. Both of them should be given. ಅವೆರಡನ್ನು ಕೊಡಬೇಕು. ಅವೆರಡನ್ನು ಕೊಡಬೇಕು. Thank you so much for watching this video till the end. Keep watching all my videos. Keep learning. Take care. Happy learning. Bye-bye.